ಸೊ ಗೈಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಂದರೆ ಅಲ್ಲೇ ತಮ್ಮನೇ ನೋಡಿರ್ತೀರಾ, ಇವತ್ತು ಬಂದು ಪೂರಿ ಸಾಗು ಚಟ್ನಿ. ಹಾಗಾಗಿ ಮೇನು ಪೂರಿಗಿನ್ನೇನು ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲಾಂದರೆ ಯಾವುದಕ್ಕೂ ನೆಕ್ಸ್ಟ್ ಮುಂದೆ ಇದರಲ್ಲಿ ಹೇಳ್ತೀನಿ. ಹಾಗೆ ಇವಾಗ ಸಾಗುಗೆ ಫಸ್ಟು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ, ಹಾಗೆ ಕಾಯಿ ತುರಿ, ಬಟಾಣಿ, ಆಲೂಗೆಡ್ಡೆ ನಿಮಗೆ ಎಷ್ಟು ಬೇಕಷ್ಟು, ಆಮೇಲೆ ಬೇಯಿಸಿರೋ ಆಲೂಗೆಡ್ಡೆ, ಹಾಗೆ ಬೇಯಿಸಿರೋ ಬಟಾಣಿದು, ಆಮೇಲೆ ಖಾರ ಪುಡಿ ಮತ್ತು ಧನಿಯಾ ಪುಡಿ, ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ಇವಾಗ ಸಾಗುಗೆ ಯಾವ ಥರ ಮಾಡೋದು ಏನು ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ಗೈಸ್. ಈಗ ಸಾಗುಗೆ ಮೇನ್ ಬಂದು ಫಸ್ಟು ಎಣ್ಣೆ, ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ರಿ. ಈಗ ಸದ್ಯಕ್ಕೆ ಇಷ್ಟು ಸಾಕು ನಮಗೆ. ಇದಾದಮೇಲೆ ನೆಕ್ಸ್ಟ್ ಏನೇನು ಹಾಕ್ಬೇಕಂತ ತೋರಿಸ್ತೀನಿ, ಬನ್ನಿ. ಈಗ ಸಾಗುಗೆ ಆಲೂಗೆಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ನೀವೆಷ್ಟು ಬೇಯಿಸಿರ್ತೀರ ಅಷ್ಟು ಆಲೂಗೆಡ್ಡೆನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ರಿ. ಅದಾದಮೇಲೆ ಈ ಕಾದಿರೋ ಎಣ್ಣೆಗೆ ಆಲೂಗೆಡ್ಡೆ ಮತ್ತು ಇವೆಲ್ಲ ಏನೇನಿದೆ ಇದಿಷ್ಟು ಹಾಕಬೇಕು. ಬನ್ನಿ. ಈಗ ಕಾದಿರೋ ಎಣ್ಣೆಗೆ ಎಲ್ಲ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಅದ್ರ ಜೊತೆ ಟೊಮೊಟೊ ಮತ್ತು ಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬ್ರೌನಿಶ್ ಆಗಿ ಬರೋರಿಗೆ ಸ್ವಲ್ಪ ಕಾಯಿಸ್ಕೊಡ್ರಿ, ಅಂದರೆ ಉಗುರಾಡಿ. ಸ್ವಲ್ಪ ಸಾಸಿವೆ, ಆ ಸಾಸಿವೆ ಜೊತೆ ಸ್ವಲ್ಪ ಇದಿಷ್ಟನ್ನು ಹಾಕಿ, ಇವಾಗ ಲಾಸ್ಟಿಗೆ ಟೊಮೊಟೊ ಮತ್ತು ತುರಿದಿಟ್ಕೊಂಡಿರೋ ಕಾಯಿ ತುರಿ ಇದಿಷ್ಟನ್ನು ಹಾಕ್ಬೇಕು. ಹಾಕ್ಬಿಡು ಕಾಯಿ ತುರಿ ಮೊದಲಿಗೆ. ಈಗ ಬಟಾಣಿ, ಅಂದರೆ ಬೇಯಿಸಿಟ್ಕೊಂಡಿರೋ ಬಟಾಣಿ ಅಷ್ಟು ಹಾಕ್ಬಿಡಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಜಾಸ್ತಿ ತಿನ್ನೋದು ಉಪ್ಪು ಜಾಸ್ತಿ ಹಾಕಿದ್ರಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಇದು ಬಂದು ಖಾರ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಂಡಿರೋದು, ಹಂಗೆ ಹಾಕಿದ್ರೆ ಗಂಟಾಗುತ್ತೆ. ಹಾಗಾಗಿ ಈ ಥರ ಹಾಕ್ತೀವಿ ನಾವು ಮನೆಯಲ್ಲಿ. ನಿಮಗೆ ಎಷ್ಟು ಬೇಕು ಖಾರ ಪುಡಿ ಬೇಕಾದ್ರೆ, ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ಕೊಳ್ರಿ. ಇದಾದಮೇಲೆ ಈಗ ಲಾಸ್ಟಿಗೆ ಆಲೂಗೆಡ್ಡೆ, ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, ಆಮೇಲೆ ಕಾಯಿ ತುರಿ, ಇಷ್ಟೇನಾ ಗೈಸ್. ಇದಿಷ್ಟಾದಮೇಲೆ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ಏನು ಅಂತೆಲ್ಲ. ಗೈಸ್, ಈಗ ಪೂರಿ ಮಾಡೋಕ್ಕೆ ಹಿಟ್ಟು ಯಾವ ಥರ ತೊಗೊಬೇಕು ಎಲ್ಲ ಗೊತ್ತಲ್ಲ. ಕೆಲವರು ಬರೀ ಮೈದಾ ಹಾಕ್ತಾರೆ, ಆದರೆ ನಮ್ಮಮ್ಮ ಮೈದಾ ಜೊತೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಇದೆ ಸ್ವಲ್ಪ, ಯಾಕಂದರೆ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೇದಂತೆ ಅಲ್ಲ. ನೋಡ್ತಾ ಇದ್ದೀರಲ್ಲ, ಈ ಥರ ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕು ಅಷ್ಟು ದೊಡ್ಡಕ್ಕೆ ಹಾಕೊಂಡ್ರಿ. ಆಮೇಲೆ ಪೂರಿ ತೋರಿಸ್ತೀನಿ ಯಾವ ಥರ ಡುಮ್ಮು ಕೂತ್ಕೊಳ್ಳುತ್ತೆ ಅಂತ. ಸ್ವಲ್ಪ ಹಿಟ್ಟಾಕಿ ಏನಾಗಲ್ಲ. ಇಷ್ಟು ತೊಗೊಂಡಿದ್ದೀವಿ, ಏನು ಇಷ್ಟು ಮಾಡಲ್ಲ. ಇದರಲ್ಲಿ ಎಷ್ಟಾಗ್ತದೆ, ಒಂದು 20 ಆಗ್ತಾವ, ಜಾಸ್ತಿ ಆಗ್ತಾವಲ್ಲ. ಸ್ವಲ್ಪನೇ ತೊಗೊಳ್ರಿ. ಇದು ಆಮೇಲಿಂದ ಚಪಾತಿ ಮಾಡ್ತೀವಿ ನಾವು ಅಷ್ಟೇ ದಿನ. ಒಂಚೂರು ಹಿಟ್ಟು ಹಾಕೊಂಡು ಹಿಂಗೆ ಎಷ್ಟು ದೊಡ್ಡ ಸೈಜಿಗೆ ಬೇಗ ಅಷ್ಟು ದೊಡ್ಡ ಸೈಜಿಗೆ ಲಟ್ಟಿಸ್ಕೊಳ್ರಿ ಗೈಸ್. ಈಗ ನೆಕ್ಸ್ಟು ಪೂರಿ ಎಣ್ಣೆಗೆ ಬಿಡೋದನ್ನು ತೋರಿಸ್ತೀನಿ ಬನ್ನಿ, ಹೆಂಗೋ ಡುಮ್ಮಕ್ಕಾಗುತ್ತೆ ಅಂತ. ಗೈಸ್, ಪೂರಿಗೆ ಎಲ್ಲ ರೆಡಿ ಆಗಿದೆ. ಇವಾಗ ಹಿಟ್ಟೆಲ್ಲ ಹಾಕ್ಕೊಂಡು ಮೈದಾ ಹಿಟ್ಟೆಲ್ಲ ಎಲ್ಲ ಆಗಿದೆ ನೋಡಿರಿ. ಪೂರಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದ್ದೆ ಡುಮ್ಮಗೆ. ನಮ್ಮ ಅಪ್ಪಾಜಿ ನೋಡಿದ್ರೆ ತಿಂಡಿ ಕಾಯ್ತಾ ಇದ್ದಾರೆ. ನಾವು ನೋಡಿದ್ರೆ ಎಷ್ಟೊಂದು ಹಾಕೊಂಡು ಕೂತೈತಿಲ್ಲ. ಎಲ್ಲಿಗೆ ಆಗ್ತಾಯಿದೆ ನಾವು ಈ ಕಡೆಗೆ ಹೋಗ್ತೀಯಾ? ಈ ಪೂರಿಗೆ ಚಟ್ನಿ ಇಲ್ಲ, ಚಟ್ನಿ ರೆಡಿ ಆಗ್ತಿತ್ತು. ಆಮೇಲೆ ಚಟ್ನಿ ರೆಡಿ ಆಗ್ತಿದೆ ಗೈಸ್, ಆಮೇಲೆ ತೋರಿಸ್ತೀವಿ. ಸರಿ, ಹೋಗಿ ಸಾಕು. ಈಗ ತಿಂಡಿ ರೆಡಿ ಆಗಿದೆ. ಪೂರಿ ಸಾಗು, ಆಲೂಗೆಡ್ಡೆ ಸಾಗು ಮತ್ತು ಚಟ್ನಿ. ಈಗ ಎಲ್ಲದರಲ್ಲೂ ಒಂದೊಂದು ಬೈಟ್ ನೋಡಿ, ಟೇಸ್ಟ್ ನೋಡಿ ಹೇಳ್ತೀನಿ, ಬನ್ನಿ ಗೈಸ್. ಫಸ್ಟು ಚಟ್ನಿಗೆ ಗೈಸ್. ಚೆನ್ನಾಗಿದೆ ಗೈಸ್. ಅದರಿಂದ ಒಂಚೂರು ಚಟ್ನಿ ಖಾರ ಬೇಕಿತ್ತು. ಈಗ ಪಲ್ಯ ಜೊತೆ ಇವಾಗ ಚೆನ್ನಾಗಿದೆ ಗೈಸ್. ಇದೇನು ಸಾಗು ಇದೆ, ಸಾಗು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಮನೇಲಿ ಮಾಡಿಕೊಟ್ರಿ, ಚೆನ್ನಾಗಿದೆ. ಮತ್ತು ಸಾಗು ಮತ್ತು ಚಟ್ನಿ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಮತ್ತು ನೆಕ್ಸ್ಟ್ ಕುಕಿಂಗ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.